ಚೆನ್ನಾಗಿ ಮಾಡಿದ್ದಾರೆ. ತಲ್ವಾರ್ ಮೂವಿ ತುಂಬ ಚೆನ್ನಾಗಿದೆ, ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಳ್ತೀವಿ. ಸೊ ತಾಯಿ ಪಾತ್ರ ಮಾಡಿರೋ ನಾನೇ, ಆ ಸಾಂಗ್ ನಂಗೆ ತುಂಬ ಇಷ್ಟ. ಹಾಂ ಹೌದು, ತುಂಬ ಚೆನ್ನಾಗಿದೆ ಮೂವಿ. ತುಂಬ ದಿನ ಆದಮೇಲೆ ರೋಸ್ ಹಿಡಿಯೋದನ್ನು ಬಿಟ್ಟು ತಲ್ವಾರ್ ಹಿಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರ ಒಂದು ಶೇಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಥ್ಯಾಂಕ್ ಯು. ಸೂಪರ್ ಸೂಪರ್, ನಮ್ಮ ಅಕ್ಕನ ಮೂವಿ ಸೂಪರ್. ಸೀರಿಯಲ್ಸ್ ಅಲ್ಲಿಂದ ಬಂದಿರೋಂಥ ರಾಕಿ ಅವ್ರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟು. ಈ ಫಿಲಿಮ್ಗೂ ಚೆನ್ನಾಗಿದೆ, ಫಿಲಿಮ್ನ ನೋಡಿ ಎಲ್ಲರೂ ಕನ್ನಡ ಪೈರಸಿ ಮಾಡಿಬಿಡಿ. ಕನ್ನಡ ಫಿಲಿಮ್ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಮೂವಿ, ಸೂಪರ್ ಮಾಸ್ ಮೂವಿ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬ ನೆಕ್ಸ್ಟ್ ಲೆವೆಲ್ ಇದೆ. ಆ ರಾಕಿ ಅನ್ನೋ ಪಾರ್ಟ್ ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್. ಸೈಕ್ ಮೂವಿ ಸರ್, ಸೈಕ್ ಮೂವಿ. ರಾಕಿ ರಾಕಿ ಸೂಪರ್ ಆಗಿ ಮಾಡಿದಾರೆ ಸರ್. ರಾಕಿ ಅನ್ನೋರು ಮಾತ್ರ ಚಂದ್ರಕಿಶೋರ್ ಅಂತ ಸಕ್ಕತ್ತಾಗಿ ಮಾಡಿದ್ರು. ಸೀರಿಯಲ್ ಮಾಡ್ತಾ ಇದ್ರು, ಫಸ್ಟ್ ಟೈಮ್ ಫಿಲಿಮ್ ಅಲ್ಲಿ ಮಾಡೋರೆ. ನೆಗೆಟಿವ್ ರೋಲ್ ಆದ್ರೂ ಸಕ್ಕತ್ತಾಗಿ ಮಾಡಿದ್ದಾರೆ. ಒಳ್ಳೆ ಮಾಸ್ ಎಂಟರ್ಟೈನ್ ಮೂವಿ, ಎಲ್ಲ ಬಂದು ಥಿಯೇಟರ್ ನೋಡಿ ಸರ್. ಮಾಡ್ಬೇಡಿ ಎಲ್ಲ ಧರ್ಮಕೀರ್ತಿರಾಜ್ ಅಣ್ಣನ್ಗೆ ಸರ್ ಆಕ್ಟಿಂಗ್, ಧರ್ಮಕೀರ್ತಿರಾಜ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಸರ್. ಅವರು ಪಕ್ಕ ಸೂಟ್ ಆಗಿದೆ ಸರ್. ತಲ್ವಾರ್ ಯಾರು ಸರ್ ಹೀರೋಯಿನ್ ತಿಂದಾಕ್ಬಿಟ್ಟಾರ ಸರ್ ಸ್ಕ್ರೀನ್. ಸೂಪರ್ ಸರ್, ಸೂಪರ್. ರಾಕಿ ರಾಕಿ ಇಲ್ಲಿ ರಾಕಿ ರಾಕಿ ಇವರೇ ರಾಕಿ ರಾಕಿ ಇವರೇ ರಾಕಿ ರಾಕಿ ಸೂಪರ್ ಸಕ್ಕತ್ತಾಗಿ ಮಾಡಿದ್ದಾರೆ. ನೆಗೆಟಿವ್ ರೋಲ್ ಇರ್ತಾರೆ, ಮಸ್ತ್ ಸೂಪರ್ ಮಾಸ್ ಮಾಸ್ ಬುಕ್ಕಲ್ ಸೂಪರ್ ಸರ್. ಇಷ್ಟು ದಿವಸ ಅವ್ರನ್ನ ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡ್ತಿದ್ವಿ, ಸೀರಿಯಲ್ ನೋಡಿದ್ವಿ ಅಣ್ಣ ತಂಗಿ. ಮತ್ತೆ ಇದರಲ್ಲಿ ಬಿಗ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ನೆಗೆಟಿವ್ ಇವ್ರದೇ ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟ್ ಆಗೋದು ಇವರಿಂದಾನೆ. ನೆಕ್ಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ನೀವು ಆಡಬೇಕು ಬ್ರೋ. ಮತ್ತೆ ಇದೇ ತರ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ ತೆಗಿರಿ, ಕನ್ನಡ ಫಿಲ್ಮ್ ನ ಬೆಳೆಸಿ ಚೆನ್ನಾಗಿರ್ಲಿ. ನಮ್ಮ ವಿಷಯ ಏನಂದ್ರೆ ಅವ್ರಿಗೆ ಇನ್ನೂ ದೊಡ್ಡ ದೊಡ್ಡ ಸ್ಕ್ರೀನ್ ಸಿಗ್ಲಿ ಅಷ್ಟೇ, ಒಳ್ಳೆ ಚಾನ್ಸಸ್ ಸಿಗ್ಲಿ ಅಂತ ತುಂಬಾ ಹಾರೈಸ್ತೀವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಸಿಕ್ಕಿರೋ ಸ್ಮಾಲ್ ಪಾರ್ಟ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಕಿಗೆ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ ತೆಗಿರಿ ಬ್ರೋ, ಕನ್ನಡ ಫಿಲ್ಮ್ ಬರಲಿ ಇನ್ನು. ಓಕೆನಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಿಶೋರ್ ಅಂತ. ಇದುವರೆಗೂ ಸೀರಿಯಲ್ಲೇ ಮಾಡ್ಕೊಂಡ್ಬಂದಿದ್ದೆ. ಫಸ್ಟ್ ಟೈಮು ನನಗೆ ಸ್ಕ್ರೀನಲ್ಲಿ ಒಂದು ಅವಕಾಶ ಕೊಟ್ಟಂಥ ಮುಮ್ತಾಜ್ ಮುಂದೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಚಿಕ್ಕಿರೋದು ಚಿಕ್ಕ ಪಾತ್ರ ಆದರೂ ನನಗೆ ಏನು ಮಾಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ. ನಾನು ಆ್ಯಕ್ಟ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೊಂದು ಟೆಕ್ ತೊಗೊಳ್ಳಿ ಅಂತ ನಮ್ಮ ಮುಮ್ತಾಜ್ ಮುರಳಿ ಅವರು ತುಂಬ ಸಪೋರ್ಟ್ ಮಾಡಿ ನನ್ನ ಈ ಸ್ಕ್ರೀನಲ್ಲಿ ಬರೋ ಥರ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್, ಥ್ಯಾಂಕ್ ಯು ಸರ್. ಮೊದಲನೇ ಸಿನಿಮಾಗೆ ಇಷ್ಟೊಂದು ದಿನ ನಿಮಗೆ ಒಳ್ಳೆ ಪ್ರೀತಿ ಕೊಡ್ತಾ ಇದ್ರೆ ಏನು ಅನ್ನಿಸ್ತಿದೆ ಸರ್? ತುಂಬಾ ಖುಷಿ ಆಗ್ತಿದೆ. ನನಗೆ ಈ ಥರ ಕ್ರೇಜ್ ಬರೋದಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ಖುಷಿ ಆಗ್ತಿದೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ನನಗೆ ಅವಕಾಶ ಬಂದು ಅವ್ರನ್ನೆಲ್ಲ ಮನೋರಂಜನೆ ಕೊಡೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ಒಳ್ಳೆಯ ಅವಕಾಶ ಬಂದು ಥ್ಯಾಂಕ್ ಯು. ಈಗ ನೀವು ಸಿನಿಮಾ ನೋಡಿ, ಸಿನಿಮಾದಲ್ಲಿ ನೀವು ಸೀನ್ ಬಂದಾಗ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಸರ್ ಸಖತ್ತಾಗಿತ್ತು. ನನಗಂತೂ ತುಂಬ ಎಕ್ಸೈಟ್ ಆಗಿತ್ತು. ಅಲ್ಲಿರೋರೆಲ್ಲ ನನಗೆ ಗೊತ್ತಿಲ್ಲ ಸರ್, ತುಂಬಾ ಎಕ್ಸೈಟ್ ಆಗಿದ್ದೀನಿ, ತುಂಬಾ ಖುಷಿ ಆಯ್ತು ಸರ್. ಈ ಥರ ಹೆಂಗಾಗಿದ್ದೀರಾ? ಮೊದಲನೇ ಸಿನಿಮಾಗೆ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇದೆ, ಇನ್ನೂ ಹಲವಾರು ಸಿನಿಮಾ ಮಾಡಬೇಕು ಅಂತ. ಖಂಡಿತ ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಒಂದು 2 ಮಾತುಕತೆ ನಡೀತಾ ಇದೆ. ಇದರಲ್ಲಿ ಇನ್ನೂ ಬೇಗ, ಆದಷ್ಟು ಬೇಗ ಇನ್ನೊಂದು ಸತಿ ತಾರೆ ಮೇಲೆ ಬರಬೇಕಂತ ತುಂಬ ಇಷ್ಟ ಇದೆ. ಬಂದೇ ಬರ್ತೀನಿ ಸರ್. ಬರೋದಕ್ಕಿಂತ ಮುಂಚೆ ಹೀರೋ ಥರ ರೆಡಿ ಇರ್ತಿದ್ದಿಲ್ಲ ಸರ್. ಅಯ್ಯೋ ಥ್ಯಾಂಕ್ ಯು ಸರ್. ನಿಮ್ಮ ತುಂಬ ಸಖತ್ತಾಗಿ ಮಾಡಿದ್ದಾರೆ ಸರ್. ಸಿನಿಮಾ ಆಗಿದೆ, ಸಿನಿಮಾ ಚೆನ್ನಾಗಿದೆ ಸರ್. ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ ಸರ್. ಸಿನಿಮಾ ಆಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ ಸೂಪರ್ ಆಗಿದೆ ತುಂಬ ಸಖತ್ತಾಗಿದೆ. 2003 ಕರಿಯಾ, 2025 ತಲ್ವಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಎಸ್ಪೆಷಲಿ ಏನು ಸಸ್ಪೆನ್ಸ್ ಅಂತಂದರೆ ನಮ್ಮ ಯಜಮಾನ್ರು ಕ್ಲಾಪ್ ಮಾಡಿರೋ ಮೂವಿ. ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಕೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಅವ್ರು ಕ್ಲಾಪ್ ಮಾಡಿದಾಗೆ ಈ ಸಿನಿಮಾ ಸಕ್ಸಸ್. ಸೂಪರ್. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಎಲ್ಲರೂ ಬಂದು ನೋಡಿ. ಗುಡ್ ಲಕ್ ಬ್ರೋ. ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ. ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅವಿನಾಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ. ತಲ್ವಾರ್ ಅನ್ನೋ ಹೆಸರಿಗೆ ಒಂದೇ ಹೆಸರು, ಅದು ಧರ್ಮಣ ಅಂದರೆ ಧರ್ಮಣ. ಅವಾಗ ನವಗ್ರಹ ಕ್ಯಾಡ್ಬರೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಚೆನ್ನಾಗಿದೆ. ಜೈ ಡಿ ಬಾಸ್ ಸ್ಟೈಲಲ್ಲಿ ಮಚ್ಚೆಲ್ಲ ಕರೆಕ್ಟಾಗಿ ಬ್ರೋ. ಪ್ರತಿಯೊಂದು ಸೀನು ಕೂಡ ಆ ಮಚ್ಚು ಹಿಡಿಯೋ ಗೊತ್ತು, ಗಾಂಭೀರ್ಯ ಇರೋದು ಒಬ್ಬರಿಗೆ ಮಾತ್ರ. ಕರ್ನಾಟಕ ಗೊತ್ತು, ಚಾಲೆಂಜ್ ದರ್ಶನ್ಗೆ ಗೊತ್ತು. ತಲ್ವಾರ್ ಸೂಪರ್ ಮೂವಿ.
ಸೂಪರ್ 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 ಸೂಪರ್. ಪ್ರತಿಯೊಂದು ಸಾಂಗು ಕೂಡ ಇಷ್ಟ ಆಯಿತು. ಅವ್ರ ಇಡೀ ಮತ್ತು ಸ್ಟೈಲ್ ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಬಟ್ ಒಂದು ಟೈಟಲ್ ತಲ್ವಾರ್ ಅಂತ ಇಟ್ಟಿರ್ಬೋದು, ಆದರೆ ಮದರ್ ಸೆಂಟಿಮೆಂಟ್ ತುಂಬ. ನಾನು ಈ ಸಿನಿಮಾ ಫಸ್ಟ್ ನೋಡಿ ತುಂಬಾ ಹತ್ತಿದ್ದೀನಿ. ನಾನು ಭಾವುಕನೇ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳೋದು ನೋಡಿನೇ ನನಗೆ ಸ್ವಲ್ಪ ಸಂತೋಷ ಆಗ್ತಾಯಿದೆ. ಆಮೇಲೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ, ನಮಗೆ ಹೆಲ್ಪ್ ಮಾಡಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ ಗೆಲ್ಲಿಸಿ ಅಂತ ಕೇಳ್ತೀನಿ. ಸರ್, ಚಿತ್ರ ಬಿಡುಗಡೆ ಆಗಿದೆ. ಸೊ ನಾವು ಕಷ್ಟಪಟ್ಟು ಮಾಡಿದ ಚಿತ್ರ ಇವತ್ತು ಬಿಡುಗಡೆ ಆಗಿದೆ. ಕರ್ನಾಟಕಾದ್ಯಂತ ರಿಲೀಸ್ ಆಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ಮೈಸೂರು, ಹುಬ್ಳಿ, ಗೋಕಾಕ್ ಎಲ್ಲ ಕಡೆ ಆಲ್ಮೋಸ್ಟ್ ಫೀಲಿಂಗ್ ನಡೀತಾ ಇದೆ. ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಜನ ಬಂದು ಸಿನಿಮಾ ನೋಡ್ತಾಯಿದ್ದಾರೆ. ಸೊ ಇದೇ ಥರ ಬಂದು ನೋಡಿ ತುಂಬ ಖುಷಿ ಪಡ್ತಾಯಿದ್ದಾರೆ. ಅದು ತುಂಬ ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ನು ಒಂದು ಆ ರೆಸ್ಪಾನ್ಸ್ ಇದೆ ಅಲ್ವಾ, ಅದು ಒಂದು ನಮಗೆ ಇಷ್ಟು ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನಿಸಿದೆ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಆರೈಸಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ನೋಡೋಕ್ಕೆ ನೀವು ಜೋಗಿ ಪ್ರೇಮ್ ಥರ, ಜೂನಿಯರ್ ಜೋಗಿ ಪ್ರೇಮ್ ಥರ ಕಾಣಿಸ್ತಾ ಇದ್ದೀರಾ. ಹಾಂ ಸರ್. ಕರಿಯಾನ ಪಿಕ್ಚರ್ಲಿ ಮತ್ತು ಜೋಗಿ ಪಿಕ್ಚರ್ಲಿ ತಾಯಿ ಸೆಂಟಿಮೆಂಟ್ ಇಟ್ಟು ಗೆದ್ದಿದ್ರು. ಹಾಂ ಸರ್. ಈ ತಲ್ವಾರ್ ಅನ್ನೋದು ರೋಡಿಸಮ್ ಅಂತಾರೆ. ಅಲ್ಲಿ ನೋಡಿದ್ರೆ ಹುಡುಗ ರಿವ್ಯೂ ಹೇಳ್ತಿದ್ದಾನೆ, ತುಂಬ ಭಾವುಕ ಆಗ್ಬಿಟ್ಟಿದ್ದ. ನೀವು ಅದೇ ಹಾದಿಗೆ ಹೋಗ್ತಾ ಇದ್ದೀರಾ, ಅದೇ ಥರ ಸಿನಿಮಾ ಸರ್. ಅದು ಏನಂದರೆ ಪ್ರೇಮ್ ಸರ್ದು ಪ್ಯಾಟರ್ನ್ ಇದ್ದಾರೆ. ಬಟ್ ಆ ಥರ ಸಬ್ಜೆಕ್ಟೇ, ಯಾಕೆ ರೌಡಿಸಮ್ ಅಂತ ಮಾಡಿದಾಗ ಒಬ್ಬ ರೌಡಿ ಲೈಫಲ್ಲಿ ಆಗ್ತಕ್ಕಂಥ ಜೀವನದಲ್ಲಿ ಏನೇನು ಬದಲಾವಣೆಗಳು ಆಗ್ತವೆ, ಏನೇನು ಇರುತ್ತೆ. ಈಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ತಾಯಿ ಅಂತ ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ. ಸೊ ಇದ್ರ ಮೇಲೆ ಹೋಗ್ತಕ್ಕಂಥ ಪ್ಯಾಟರ್ನ್ ಇದರಲ್ಲಿ ಅಂದರೆ ಒಂದು ತಾಯಿ ಸೆಂಟಿಮೆಂಟ್ನ ತುಂಬ ಚೆನ್ನಾಗಿ ಎಳ್ದಿದ್ದೀನಿ. ಟಚ್ ಆಗುತ್ತೆ. ರೌಡಿಸಮ್ ಅಂತಂದು ಕೂಡ ಹೊಡಿಯೋದು ಬಿಡಿಯೋದು ಅಷ್ಟೇ ಅಲ್ಲ, ಅವ್ನ ಲೈಫಲ್ಲಿ ಫ್ಯಾಮಿಲಿಯಲ್ಲಿ ನಡೀತಕ್ಕಂಥ ಕೆಲವು ಘಟನೆಗಳಿಂದ ಏನೇನು ಆಗುತ್ತೆ ಅಂತ ಹೇಳೋದು ಸಿನಿಮಾ ಸರ್ ಇದು. ಈಗ ಒಬ್ಬ ಯುವಕ ತುಂಬ ಭಾವುಕ ಆಗಿದ್ದ. ಅಷ್ಟೊಂದು ಟಚ್ ಮಾಡಿದ್ದೀನಿ ಅಂದರೆ ನೀವು ಕೆಲಸವನ್ನು ಪರಿಪೂರ್ಣ ಮಾಡಿದ್ದೀರಾ. ಅದರಲ್ಲಿ ಜೋಗಿ ಪ್ರೇಮ್ ಜೊತೆಗೆ ನಿಜವಾದ ದರ್ಶನ ಇತ್ತು. ಇಲ್ಲಿ ಜೂನಿಯರ್ ದರ್ಶನ ಇಟ್ಕೊಂಡಿದ್ದೀರಾ. ಅದಕ್ಕೆ ಕಾಕತಾಳಿ ಏನು ಅಂತ ನಾನು ಕೇಳಿದೆ. ಹಾಗಾಗಿ ನಿಮಗೆ ಗೆಲುವು ನಿಜವಾಗ್ಲೂ ಮುಖದಲ್ಲೇ ಕಾಣಿಸ್ತಾ ಇದೆ. ದರ್ಶನ್ ಅವರು ಇಲ್ಲೇ ಜೊತೆಗೆ ಇದ್ದಾರೆ ಸರ್. ಆ್ಯಕ್ಚುಲಿ ಇದರಲ್ಲಿ ತಾಯಿ ಸೆಂಟಿಮೆಂಟ್ ಇದೆ. 2 ಸಾಂಗ್ ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನಾವು ಇಷ್ಟು ಮಾಡಿದ್ರೆ ನಾನು ಈಗ ನೋಡಿದ್ರು ನನಗೇನೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಸೀನ್ ಬರ್ಬೇಕಾದ್ರೆ ನಾನು 2 ಸೆಕೆಂಡು ನಾನು ಮರ್ತೋಗ್ತೀನಿ. ನಾನು ಸಿನಿಮಾ ಮಾಡಿದ್ದೀನಿ ಅನ್ನೋದು ಕೂಡ ನಾನು ಮರ್ತೋಗ್ತೀನಿ. ಸೊ ಅಷ್ಟರ ಮಟ್ಟಿಗೆ ಅದು ಕೂತಿದೆ. ಎಲ್ಲ ಇವ್ರು ಮಾಡಿರ್ತಕ್ಕಂಥ ಆ್ಯಕ್ಟಿಂಗು ಸೊ ಎಲ್ಲ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಅದು ನಮಗೆ ಕನೆಕ್ಟ್ ಆಗುತ್ತೆ ಚೆನ್ನಾಗಿ. ಸರ್, ನನಗೆ ಐ ಥಿಂಕ್ ಒಂದು ತುಂಬ ಸ್ಪೆಷಲ್ ಆದ ಒಂದು ಸಿನಿಮಾನೇ ಇದು. ಆ್ಯಂಡ್ ಈ ತಾಯಿ ಸೆಂಟಿಮೆಂಟ್ ಅನ್ನೋದು ಒಂದು ರೌಡಿಸಮ್ ಅಂದಾಗ ಜನ ಬರೀ ಹೊಡಿ ಬಡಿ ಅಂತ ಇರಲ್ಲ ಸಿನಿಮಾಲ್ಲಿ. ಸೊ ಇದರಲ್ಲಿ ಆ ಸೆಂಟಿಮೆಂಟ್, ಒಂದು ಲವ್ ಸೆಂಟಿಮೆಂಟ್ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು. ಐ ಥಿಂಕ್ ಜನರದ್ದು ರೆಸ್ಪಾನ್ಸ್ ನೋಡ್ತಾ ಇದ್ದಾರೆ. ನಾನು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾರಾಗ ಜನರ ಜೊತೆ ನೋಡುವಾಗ ಖುಷಿ ಆಯಿತು. ಎಲ್ಲರೂ ಒಂಥರ ಆ ಸೆಕೆಂಡ್ ಹಾಫ್ ಆ ತಾಯಿ ಸೆಂಟಿಮೆಂಟ್ ಅನ್ನೋದು ತುಂಬ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಅಂದರೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಡೈರೆಕ್ಟ್ರ್ ಸರ್ಗೆ. ಯಾಕಂದರೆ ಪ್ರತಿಯೊಂದು ಡೈಲಾಗೂ ಒಂದು ಲವ್ ಸೆಂಟಿಮೆಂಟು, ತಾಯಿ ಸೆಂಟಿಮೆಂಟಲ್ಲಿ ಪ್ರತಿಯೊಂದು ಡೈಲಾಗೂ ಒಂದು ತುಂಬ ವೇಟೇಜ್ ಇದೆ. ಆಮೇಲೆ ಇವತ್ತಿನ ಯುವಕರಿಗೆ ಆ್ಯಂಡ್ ಒಂದು ಮೆಸೇಜ್ ಇದೆ ಸರ್, ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ. ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಅವಿನಾಶ್ ಅವರು ಕಣ್ಣಲ್ಲಿ ನೀರು ಹಾಕಿರೋದು ನನಗೆ ನಿಜವಾಗ್ಲೂ, ಯಾಕಂದರೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾ ಅಂತ ನನಗೆ ಗೊತ್ತು. ತುಂಬ ವರ್ಷ ಕಾದಿದ್ದಾರೆ. ನಾನು ಅಷ್ಟೇ. ಒಂದು ಮಾಸಾಗೆ ಜನ ಯಾವ ಥರ ನನ್ನ ಆ್ಯಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನು ನನಗೂ ಒಂದು ಭಯ ಇತ್ತು. ಬೆಳಗ್ಗೆ ಎದ್ದು ನಮ್ಮ ತಂದೆ ತಾಯಿ ಆಶೀರ್ವಾದ ತೊಗೊಂಡು ನಾನು ಸೀದಾ ಇಲ್ಲಿ ಬಂದಾಗ ಥಿಯೇಟ್ರಿಗೆ ಒಂಥರ ಪುಕ ಅಂತ ಏನಪ್ಪ ಆಗುತ್ತೆ, ಜನ ಏನು ಆ್ಯಕ್ಸೆಪ್ಟ್ ಮಾಡ್ತಾರೆ, ಯಾಕೆ ಒಂದೇ ಥರ ನೋಡಿದೆ ನನ್ನ. ಬಟ್ ಇದರಲ್ಲಿ ಒಂದು ಈ ಆ್ಯಕ್ಷನ್ನಲ್ಲಿ ನನ್ನ ಇಷ್ಟಪಡ್ತಾರೆ, ಈ ಗೆಟಪ್ಪಲ್ಲಿ ಇಷ್ಟಪಡ್ತಾರಂತ. ಬಟ್ ಪ್ರತಿಯೊಬ್ಬರೂ ಐ ಥಿಂಕ್ ನನ್ನ ವೆಲ್ ವಿಷರ್ಸು ಪ್ಲಸ್ ಫ್ಯಾನ್ಸು, ಆಮೇಲೆ ಪ್ರತಿ ನನ್ನ ಸಿನಿಮಾನ ಬಂದು ನೋಡಿಬಿಟ್ಟು ಮುಖದ ಮೇಲೆ ಹೇಳ್ಬಿಡ್ತಾರೆ ಡೈರೆಕ್ಟಾಗಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ. ಬಟ್ ಈ ಸಿನಿಮಾ ನೋಡಿಬಿಟ್ಟು ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು, ಪ್ರತಿಯೊಬ್ಬರೂ ಬಂದು ನನಗೆ ಇಲ್ಲ ಮಗ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ, ಸಿನಿಮಾಲಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ, ಸಿನಿಮಾದು ಆ ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಿನ್ನ ಆ್ಯಕ್ಷನ್ದಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬರೀ ಟ್ರೇಲರ್ ನೋಡಿದ್ವಿ, ಬಟ್ ಆ್ಯಕ್ಷನ್ ಈ ಥರ ಒಂದು ಆ್ಯಕ್ಷನ್ ಇರುತ್ತೆ, ಈ ಥರ ಒಂದು ಮಾಸ್ ಡೈಲಾಗ್ಗಳು ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ತುಂಬ ಇಂಪ್ರೂವ್ಮೆಂಟ್ ಇದೆ ನಿನ್ನ ಸಿನಿಮಾಗಳನ್ನ ಕಂಪೇರ್ ಮಾಡಿದಾಗ. ಪ್ರೀವಿಯಸ್ ಮಾಡೋದ್ರಿಂದ ಇವಾಗ ನಿಮಗೆ ತುಂಬ ಒಂದು ಬೇರೆ ಥರನೇ ತೋರಿಸ್ತಾರೆ. ಸೊ ಅದನ್ನ ಕೇಳಿದಾಗ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಕಷ್ಟ ಬೀಳ್ತಾಯಿನಿ ಸರ್ ನಾನು. ಒಂದು 15 ವರ್ಷದಿಂದ ಒಂದು ಬ್ರೇಕು, ಒಂದು ಚಿತ್ರರಂಗದಲ್ಲಿ ಬ್ರೇಕ್ ಸಿಗಬೇಕಂತ ತುಂಬ ಕಷ್ಟ ಬೀಳ್ತಾಯಿನಿ. ನವಗ್ರಹ ಆದಮೇಲೆ ನನಗೆ ಅಂದ್ಕೊಂಡಿರ್ತಾರೆ ಯಾವುದೋ ಒಂದು ಬ್ರೇಕ್ ಸಿಗಲಿಲ್ಲ, ಯಾವುದೋ ಒಂಥರ ಒಂದು ಹಿಟ್ ಅಂತ ಒಂದು ಸಿಗಲಿಲ್ಲ. ಬಟ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ಡೈರೆಕ್ಟ್ರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕಾಸ್ಟ್ ಮಾಡಿದ್ದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಪ್ರೊಡ್ಯೂಸರು ಮುರಳಿ ಅವರು ಮತ್ತು ಸುರೇಶ್ ಸರು ಅವ್ರಿಗೂ ಒಂದು ಹಸು ಇದೆ, ಇದೇನಾದರೂ ಒಂದು ಹಿಟ್ ಕೊಡಲೇಬೇಕು, ಅವ್ರಿಗೂ ಒಳ್ಳೇದಾಗಬೇಕು, ಧರ್ಮನಿಗೂ ಒಳ್ಳೇದಾಗಬೇಕು, ಅವಿಗೂ ಒಳ್ಳೇದಾಗಬೇಕು. ಪ್ರತಿಯೊಂದು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ ಬರೀ ನಾವು ದುಡ್ಡು ಮಾಡೋದಲ್ಲ,
ಬರೀ ನಾನು ಜೇಬು ತುಂಬಿದ್ರೆ ಸಾಲದು, ನಿಮಗೂ ಒಳ್ಳೇದಾಗಬೇಕು, ಅವಿಗೂ ಒಳ್ಳೇದಾಗಬೇಕು. ಈ ಸಿನಿಮಾಯಿಂದ ಎಲ್ರಿಗೂ ಒಂದು ಲೈಫ್ ಅಂತ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಾಯಿರೋ ಅವ್ರಿಗೆಲ್ಲ ಇದು ಒಳ್ಳೇದಾಗಬೇಕಂತ. ಸೊ ನಾನು ಬೆಳಗ್ಗೆ ನೋಡಿದಾಗ ಆಮೇಲೆ ಸುಮಾರು ಕಡೆ ಫೋನ್ಗಳು ಬರ್ತಾಯಿದೆ ಆಲ್ರೆಡಿ, ಮೈಸೂರು ಆಗಿರ್ಬೋದು, ಎಲ್ಲ ಕಡೆ ತುಮಕೂರು, ಕುಣಿಗಲ್ಲು, ದುರ್ಗ, ಸೊ ಈ ಕಡೆ ಎಲ್ಲ ಸಿನಿಮಾ ಒಂದು ಮುಕ್ಕಾಲು ಥಿಯೇಟ್ರ್ ತುಂಬ್ತಾ ಇದೆ. ಸೊ ನನಗೆ ಈ ಸಿನಿಮಾ ಒಂದು ಒಳ್ಳೆ ಓಪನಿಂಗ್ ಕೊಟ್ಟೈತೆ. ಆ್ಯಂಡ್ ಬಿಗ್ ಬಾಸಿಂದ ಬಂದಮೇಲೆ ಜನಕ್ಕೆ ಇನ್ನೂ ಹತ್ರ ಆದ್ರಿಂದ ಜನ ಒಂದು ಕುತೂಹಲ ಇದೆ, ಏನು ಮಾಡಿದ್ದೇನೆ ಸಿನಿಮಾ ಅಂತ ಜನ ನೋಡ್ತಾ ಇದ್ದಾರೆ. ಸೊ ಇದೇ ಥರ ಈ ಪ್ಯಾಟರ್ನ್ ಕಂಟಿನ್ಯೂ ಆಗಲಿ. ಇವಾಗ ಫಸ್ಟ್ ಶೋ ಯಾವ ಥರ ಓಪನಿಂಗ್ ತೊಗೊಂಡು ಜನ ಯಾವ ಥರ ಖುಷಿ ಪಟ್ಟಿರೋ, ಐ ಥಿಂಕ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಅದೇ ಥರ ಒಂದು ಮೌತ್ ಪಬ್ಲಿಸಿಟಿ ಆಗಿ ಸಿನಿಮಾ ಇನ್ನೊಂದು ಮಟ್ಟಿಗೆ ರೀಚ್ ಆದರೆ ಎಲ್ರಿಗೂ ಸರ್, ಪ್ರೊಡ್ಯೂಸರು, ಡೈರೆಕ್ಟರ್, ನನಗೆ, ಅವಿನಾಶ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಐ ಥಿಂಕ್ ಒಂದು ಒಳ್ಳೆ ಲೈಫ್ ಆಗುತ್ತೆ.